ರೇಪ್ ಮಾಡಿದ್ದಾನೆ. ಅದನ್ನು ನಾವು ಖಂಡನೆ ಮಾಡ್ತಾಯಿದ್ದೀವಿ. ಅದು ಯಾರು ರೇಪ್ ಮಾಡಿದ್ದಾರೆ ಶಿಕ್ಷೆಗೆ ಸರಿಯಾದ ಅವನ ಮೇಲೆ ಕಠಿಣ ಕ್ರಮ ಆಗಬೇಕು, ಕಾನೂನಿನ ಕ್ರಮ ಆಗಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ 9ನೇ ತಾರೀಕಿಗೆ ಅನ್ವೋಲಾ ಸ್ವಾಮಿಯವರು, ಮಾಜಿ ಸಂಸದ ಯಾರು ಜಾಧವ್ ಅವರು, ಮತ್ತು ಮಾಜಿ ಸಚಿವ ಚವ್ಹಾಣ್ ಅವರು, ಮತ್ತು ಹಲವಾರು RSS ಮತ್ತು BJP ಮುಖಂಡರು ಕೂಡಿಕೊಂಡು ಭಾಳ ಒಂದು ಬೃಹತ್ ಆದಂಥ ಒಂದು ಮೆರವಣಿಗೆ ಪ್ರತಿಭಟನೆ ಮಾಡಿದ್ರು ಈ ಯಡ್ರಾಮಿ ಘಟನೆ ಹಿನ್ನೆಲೆಯಲ್ಲಿ. ಒಳ್ಳೆಯದು. ಬಟ್ ಅದು ಹಿಂದಿರ್ತಕ್ಕಂಥ ಅಜೆಂಡಾ ಏನು ಅವ್ರದ್ದು ಅಂದರೆ ಅದನ್ನು ಕೋಮುವಾದೀಕರಣಗೊಳಿಸೋದು ಈ ಘಟನೆಯನ್ನು. ಅದು ಅವತ್ತು DC ಆಫೀಸ್ ಎದುರಿಗೆ ಅಲ್ಲಿ ಅಲ್ಪಸಂಖ್ಯಾತರನ್ನ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಹೋಗೋರಿಗೆ ಬರೋರ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ, ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಅವರು ವೆಹಿಕಲ್ಗಳ ಮೇಲೆ ಹಲ್ಲೆ ಮಾಡಿದರೆ ವೆಹಿಕಲ್ಗಳು ಗ್ಲಾಸ್ಗಳೆಲ್ಲ ಒಡೆದು ಹೋಗಿದ್ದು. ಅದು ಎಲ್ಲಿ ಆಗಿದೆ ಅಂದರೆ DC ಆಫೀಸ್ ಎದುರಿಗೆ 100 ಜನ ಪೊಲೀಸರು ಎದುರಿಗೆ ಆದಂಥ ಘಟನೆ. ಈಗ ನಮ್ಮದು ಪ್ರಶ್ನೆ ಏನಂದರೆ, ಗುಲ್ಬರ್ಗದಲ್ಲಿ ಯಾರಾದರೂ ಒಂದು ಹೋರಾಟ, ಸಣ್ಣ ಹೋರಾಟ ಮಾಡಬೇಕಾದ್ರೂ ಪೊಲೀಸರು ಕರೆಸಿ 1 ತಾಸು 2 ತಾಸು ಏನೇನೋ ಬರ್ಸ್ಕೊಂಡು ಅವರಿಗೆ ಪರ್ಮಿಷನ್ ಕೊಡಲಿಕ್ಕೆ ಸಾಧಿಸ್ತಾರೆ. ಇಂಥ ಒಂದು ದೊಡ್ಡ ಘಟನೆ ಆಗುವಾಗ, ದೊಡ್ಡ ಪ್ರತಿಭಟನೆ ಆಗುವಾಗ ಪೊಲೀಸವ್ರಿಗೆ ಏನೂ ಕೇಳಾರ್ದೇನೆ, ಯಾವುದೇ ಕಂಡೀಷನ್ ಹಾಕಲಾರ್ದೆ ಅವ್ರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಕೊಟ್ಟು, ಮತ್ತು ಅವರು ಏನು ಗುಂಡಾಗಿರಿ ಮಾಡಲಿಕ್ಕೆ ಏನೋ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅಲ್ಪಸಂಖ್ಯಾತರ ಮೇಲೆ ಯಾವುದೋ ಒಂದು ಪ್ರತಿಭಟನೆ ಮಾಡುವಾಗ ಅಲ್ಪಸಂಖ್ಯಾತರ ಅಟ್ಯಾಕ್ ಮಾಡೋದು, ಇದು ಇಲ್ಲಿರ್ತಕ್ಕಂಥ ಎಲೆಕ್ಟೆಡ್ ಗೌರ್ಮೆಂಟ್ ಇದೆ, ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಅಂತಿದೆ. ಅವರು BJP ಜೊತೆಗೆ ಒಳಗಿಂದೊಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವತ್ತು ಅವ್ರು ಏನು ಮಾಡಿದ್ರು ಅವ್ರ ಮೇಲೆ ಏನು ಕ್ರಮ ತಗೊಳ್ತಾ ಇಲ್ಲ. ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳಗಿಂದೊಳಗೆ. ಎಷ್ಟು ಭ್ರಷ್ಟಾಚಾರ ಆರ್ಸ್ ಬಂದ ಕೂಡಲೇ ಭ್ರಷ್ಟಾಚಾರ ಎಲ್ಲನೇ KKRDB ಭ್ರಷ್ಟಾಚಾರ ಮತ್ತು ಇತರ ಎಲ್ಲ ಭ್ರಷ್ಟಾಚಾರಗಳ ಬಗ್ಗೆ ನಾವು ಕ್ರಮ ತೆಗೆದುಕೊತಂತೆ 1.5 ವರ್ಷ ಆದರೂ ಏನೂ ಮಾಡಿಲ್ಲ. ಅಂದರೆ ಅವರೇ ಒಳಗಿಂದೊಳಗೆ ದೋಸ್ತಿ ಇದೆ, ನಾ ಹೊಡೆದಂಗೆ ಮಾಡ್ತೀನಿ ಅತ್ತಂಗೆ ಮಾಡು ಅಂತ ಹೇಳಿ. ಅದಕ್ಕೆ ಈಗ ಹಿಂದುತ್ವ ಆರ್ಗನೈಸೇಷನ್ಸು ಮುಸಲ್ಮಾನರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವರು ಏನಂತಾರೆ, ನಮಗೆ ಹಿಂದೂ ಓಟ್ಗಳು ಬರ್ತಾವಂತ ಅವ್ರು ಮಾಡ್ತಾರೆ. ಇವರು ಹಿಂದುತ್ವದವರು ಮುಸಲ್ಮಾನರ ಮೇಲೆ ಅಟ್ಯಾಕ್ ಮಾಡಿದ್ರೆ ಮುಸಲ್ಮಾನ ಅಂಜಿ ನಮಗೆ ಓಟ್ ಹಾಕ್ತಾರೆ ಅಂತೇಳಿ BJP ಇದು ಕಾಂಗ್ರೆಸ್ನವರು ಈ ಥರದೊಂದು ಪಾಲಿಟಿಕ್ಸ್ ಈ ಜಿಲ್ಲೆಯಲ್ಲಿ ನಡೆದಿದೆ. ಇದಾಗಬಾರ್ದು. ಈ ದೇಶ ಉಳಿಬೇಕಾದ್ರೆ, ಯಾವುದೇ ಒಂದು ದೇಶ ಉಳಿಬೇಕಾದ್ರೆ ಆ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಎಷ್ಟು ಹೆಚ್ಚಿನ ರಕ್ಷಣೆ ಇರ್ತದೆ, ಅವ್ರಿಗೆ ಎಷ್ಟು ಮರ್ಯಾದೆ ಇರ್ತದೆ, ಅದೇ ದೇಶ ಉದ್ಧಾರ ಆಗ್ತದೆ ಮತ್ತು ಅದೇ ಪ್ರಜಾಪ್ರಭುತ್ವ ಅಂತಾರೆ. ಇನ್ನೊಬ್ಬ ಜಡ್ಜ್ ಹೇಳಿದ್ದಾರೆ, ಏನೋ ಈ ದೇಶ ಮೆಜಾರಿಟಿ ಇದ್ದವ್ರು ಹೇಳ್ದಂಗೆ ಕೇಳಬೇಕು ಈ ದೇಶದಲ್ಲಿರೋರು ಅಂತ. ಅಂದರೆ ಏನದು, ಇದು ಏನು ಡೆಮೋಕ್ರಸಿ ಇದೆಯೇನೋ ಅಥವಾ ಏನು ಇದು ಇದೇನೆ ಫ್ಯಾಸಿಸಮ್ ಇದೆಯೋ ಇಲ್ಲಿ? ಆ ಥರ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡಿಬೇಕು ಈ ದೇಶ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರಿಗೂ ಹಕ್ಕಿದೆ, ಸಮಾನ ಹಕ್ಕಿದೆ, ಎಲ್ಲರಿಗೂ ಸಮಾನ ಡಿಗ್ನಿಟಿ ಇದೆ. ಇದರ ಆಧಾರದಲ್ಲಿ ಈ ದೇಶ ನಡೀಬೇಕು ಹೊರತಾಗಿ ಯಾವುದೇ ಒಂದು ಫ್ಯಾಸಿಸ್ಟ್ ಆರ್ಗನೈಸೇಷನ್ನು ಆ ಥರ ನಾವು ಹೇಳಿದ್ದು ಕೇಳಬೇಕು ಅಂದರೆ ಇದನ್ನು ನಡೆಯೋದಿಲ್ಲ ಈ ದೇಶದಲ್ಲಿ. ಇದ್ರ ವಿರುದ್ಧ ಹೋರಾಟ ಮಾಡಲೇಬೇಕಾಗುತ್ತೆ. ಸಣ್ಣ ಘಟನೆ ಆದರೂ ಕೂಡ ನಾವು ಹೋರಾಟ ಮಾಡಿದ್ರೆ ಮಾತ್ರ ಈ ದೇಶ ಉಳಿತದೆ ಅಂತೇಳಿ ತಿಳ್ಕೊಂಡು ನಾವು ಈ ಒಂದು ಘಟನೆ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ. 16 ತಾರೀಕಿಗೆ ತಿಮ್ಮಾಪುರ ಚೌಕದಿಂದ ಒಂದು ಬೃಹತ್ ಒಂದು ಮೆರವಣಿಗೆ ತೆಗೆದು DCಗೆ ನಾವು ಮೇಡಮ್ ಕೊಡ್ತಾಯಿದ್ವಿ. ಯಾಕೆ ಕೊಡ್ತಾಯಿದ್ದೀವಿ, ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಇದು ಒಂದು ಬಿಟ್ಟರೆ ನಾಳೆ 4 ಮಾಡ್ತಾರೆ ಅವರು BJPನವರು. 4 ಮಾಡಲಿಕ್ಕೆ ಆಸ್ಪದ ಮಾಡಿಕೊಡ್ತಾರೆ BJP ಕಾಂಗ್ರೆಸ್ನವರು. ಆದ್ದರಿಂದ ಇದನ್ನು ಈ ಜನತೆ ಸ್ವತಃ ಯಾವುದೇ ರಾಜಕೀಯ ಉದ್ದೇಶ ಇರಲಾರದೆ ಮೈನಾರಿಟೀಸ್ಗೆ ರಕ್ಷಣೆ ಸಲುವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಇದು ಮಾಡ್ತಾಯಿದ್ದೀವಿ. ಧನ್ಯವಾದಗಳು ಸರ್. ಅವತ್ತೆಲ್ಲ ಕನಿಷ್ಠವರೆಲ್ಲ ಪರಿಶೀಲನೆ ಮಾಡ್ಯಾರ, ಗಿಡಗಳು ಸಿಕ್ಕರಪ್ಪ ಅಂದ್ರೆ ಒಂದು 6 ಜನರಿಗೆ ಬಂಧನನೂ ಮಾಡ್ಯಾರ. ನೋಡಿ ಸರ್, ಯಾವರೇ ಚುಂಗ್ಲಿಗಳಿಗೆ ಮಾಡೋದ್ರಿಂದ ಅಲ್ಲ, ಯಾರು ಸಂಘಟನೆ ಮಾಡಿದ್ದಾರೆ, ಹೂ ಹ್ಯಾಸ್ ಆರ್ಗನೈಸ್ಡ್, ಅವ್ರು ರೆಸ್ಪಾನ್ಸಿಬಲ್. ಅದಕ್ಕೆ ಯಾವುದೇ ಒಂದು ಘಟನೆ ಆದರೆ ನಾನು ಸಂಘಟನೆ ಮಾಡುವಾಗ, ನಾನು ಪ್ರತಿಭಟನೆ ಮಾಡುವಾಗ ಎಂಥ ಜನರಿಗೆ ತೊಗೊಂಡು ಮಾಡ್ತೀನಿ, ನೀನು ಗುಂಡಾಗಳಿಗೆ ತೊಗೊಂಡು ಮಾಡ್ತೀನಿ, ಗುಂಡಾಗಳಿಗೆ ತೊಗೊಂಡು ನೀನು ಗುಂಡನೇ, ನೀನು ಹೋಗಿ ಹೊಡಿಬೇಕಾಗಿಲ್ಲ, ಯಾರಿಗೆ ಚೂರಿ ಹಾಕಬೇಕಾಗಿಲ್ಲ. ಚೂರಿ ಹಾಕೋರಿಗೆ ಹಿಂದೆ ಇಟ್ಕೊಂಡಿರ್ತೀನಿ ನೀನು. ಏನು ಹೇಳಿಲ್ಲ ಅಂದರೆ ಯಾರು ಕೇಳೋದಿಲ್ಲ. ಅದು ತಪ್ಪದು. ನಿನ್ನ ನೇತೃತ್ವದಲ್ಲಿರ್ತಕ್ಕಂಥ ಒಂದು ಹೋರಾಟ ಅದು ಶಿಸ್ತಬದ್ಧ ಹೋರಾಟ ಇರಬೇಕು, ಕಾನೂನುಬದ್ಧ ಹೋರಾಟ ಇರಬೇಕು. ಹಿಂದೆ ಗುಂಡಾಗಳಿಗೆ ಇಟ್ಕೊಂಡು ಮುಂದೆ ನೀವು ಭಾಷಣ ಮಾಡಿದ್ರೆ ಅದು ನೀನೂ ಕೂಡ ಅದಕ್ಕೆ ಜವಾಬ್ದಾರಿ ಇರ್ತಿದೆ. ಅದಕ್ಕೆ ಅವ್ರಿಗೆ ಯಾರು ಆಂದೋಲ ಸ್ವಾಮಿ ಇರ್ಬೋದು, ಯಾರು ಹಿಂದಿನ MP ಜಾಧವ್ ಇರ್ಬೋದು, ಚವ್ಹಾಣ್ ಇರ್ಬೋದು, ಮತ್ತೊಬ್ಬರು ಯಾರು ಇರ್ಬೋದು, ಅವ್ರಿಗೆ ಮೊದಲು ನೀವು FIR ಮಾಡಿ ಅವ್ರಿಗೆ ಒಳಗೆ ಹಾಕಿ.